ಇದು ರೇಣುಕೆ ಯಲ್ಲಮ್ಮ ತಾಯಿ ದೇವಸ್ಥಾನ ಅಂದ್ರೆ ರೇಣುಕೆ ಯಲ್ಲಮ್ಮ ತಾಯಿ ಅಂದ್ರೆ ಅವಳು ಎಳ್ಳಮ್ಮ ಅಂತ ಬರೋದು ಎಳಲೇ ಬರೋದವಳು ಇಲ್ಲದೆಲ್ಲ ಶಾಸ್ತ್ರ ಮುಖಾಂತರ ವಿಳ್ಯದಲ್ಲೇ ಅವಳು ಎಳಲೇ ಮುಖಾಂತರ ನುಡಿಯೋದು ಯಾವುದೋ ಅವಳು ನಮ್ಗೆ ತಾಯಿ ಇಲ್ಲದಲ್ಲೇ ನಮ್ಗೆ ಕಾಣಿಸಿ ತೋರಿಸ್ಕೊಡ್ತಾಳೆ ಅದನ್ನ ಅವ್ರದ್ದು ಏನು ಸತ್ಯವೋ ಇರ್ತದೆ ಅದನ್ನು ನಿಜವೋ ಸುಳ್ಳು ಅಂತ ನಾವು ಡೈರೆಕ್ಟಾಗಿ ಕೇಳ್ತಿರ್ತೀವಿ ಅದನ್ನು ಪ್ರಶ್ನಾರ ನಾವು ಕೇಳ್ಕೊಂಡು ಅವ್ರು ಏನು ಕಷ್ಟ ಅನ್ನೋದು ಅಲ್ಲಿ ತಾಯಿ ಹೊರಟದ ನಾವು ಇಲ್ಲಿ ಉತ್ತರ ನಾವು ಕೊಡ್ತಾ ಇರ್ತೀವಿ ನಮಗೆ ತಾಯಿ ನಮಗೆ ಅಸ್ಕರ್ ರೂಪದಲ್ಲಿ ಇಲ್ಲದಲ್ಲೆಲ್ಲ ತೋರ್ತಾ ಇರ್ತಾಳೆ ಅದನ್ನ ನಾವು ಅದನ್ನು ಅವ್ರಿಗೆ ಹೇಳ್ತಾ ಇರ್ತೀವಿ ಅವ್ರಿಗೆ ಏನು ಕಷ್ಟ ಯಾವ ಥರ ತೊಂದರೆ ಏನು ಸಮಸ್ಯೆ ಅಂತ ಎಲ್ಲ ವಿಚಾರ ನಾವೇ ಹೇಳ್ತಾ ಇರ್ತೀವಿ ಅದಕ್ಕೆ ಸರಿ ತಪ್ಪು ಅಂತ ಉತ್ತರ ಕೊಡಿ ಅಂತ ನಾವು ಅವ್ರನ್ನ ಕೇಳ್ತಿರ್ತೀವಿ ಅದನ್ನು ಎಲ್ಲರೂ ಸರಿ ಅಂತಲೇ ಬರಬೇಕು ಹೊರತು ಇಲ್ಲ ಸುಳ್ಳು ಅಂತಲೂ ಬರಬೇಕು ಅಂತ ಕೇಳ್ತೀವಿ ಅದು ನಿಜ ಅಂತ ಅವ್ರು ಒಪ್ಕೋತಾರ ಹೊರತು ಯಾವುದನ್ನು ಸುಳ್ಳು ಅಂತ ಕೊಡೋಲ್ಲ ಅದು ಏನಾಗಿರುತ್ತೆ ಅದಕ್ಕೆ ಉತ್ತರ ಕೊಡ್ತೀವಿ ಇಲ್ಲಿ ತಾಯಿ ಹತ್ರ ಇಲ್ಲದಲ್ಲೆಲ್ಲ ಶಾಸ್ತ್ರನೇ ಕಾವರ್ಗ ಶಾಸ್ತ್ರ ಹೇಳೋದು ನಾವು ಇಂಥ ಕಷ್ಟಕ್ಕೆ ಬಂದರೆ ಅಂತಂದ್ರೆ ಒಂದು ಲಗ್ನಕ್ಕೆ ಬಂದಿರ್ತಾರೆ ಭೂಮಿಗೆ ಬಂದಿರ್ತಾರೆ ಈಚರಿ ಕಷ್ಟಪಟ್ಟು ಬಂದಿರ್ತಾರೆ ಈಚರಿ ಕೆಲಸ ಕಾರ್ಯಕ್ಕೂ ಬಂದಿರ್ತಾರೆ ಈಗ ಅವರು ಪಾಪ ಎಲ್ಲಕ್ಕೂ ನೊಂದಿ ದೌರ್ಗಳ್ದ ಬೇಡಿ ಅವರು ಅಲ್ಲಿ ದುಡ್ಡು ಕೊಟ್ಟು ಇಲ್ಲಿ ಕೊಟ್ಟು ಮಾಡಿಸ್ಕೊಂಡು ಕಷ್ಟಪಟ್ಟದಾಗಿ ಬಂದು ನೊಂದಿ ಈ ಜಾಗಕ್ಕೆ ಬಂದಾಗ ಅದನ್ನು ನಾವು ಎಲ್ಲ ಮುಖಾಂತರ ಅವ್ರ ರೂಪದಲ್ಲಿ ಕಂಡಲ್ಲ ತಾಯಿ ಇದಕ್ಕೆ ನನ್ನ ಬಳಿಗೆ ಬಂದಲ್ಲ ಅಂತ ನಮ್ಗೆ ತಿಳಿಸ್ಕೊಡ್ತಾಳೆ ಅವಳು ಎಲ್ಲ ರೂಪದಲ್ಲಿ ಅಂದರೆ ನಮಗೆ ಕಾಣಂತ ರೂಪ ನಮಗೆ ತಾಯಿ ನಮಗೆ ಆತ್ಮಲ್ಲಿ ನನಗೆ ಹೇಳ್ಕೊಡೋಂಥ ರೂಪದಲ್ಲಿ ನಾವು ಹೇಳ್ತಾ ಇರ್ತೀವಿ